ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಶ್ರೀ ವೈಭವಲಕ್ಷ್ಮಿಯ ಈ ಕತೆ ಕೇಳೋದ್ರಿಂದ ಅದೃಷ್ಟ ಯಾವಾಗಲೂ ಕೂಡ ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ. ಮಹಾಲಕ್ಷ್ಮಿ ಕತೆ ಶುಕ್ರವಾರ ಕೇಳೋದಂದ್ರೆ ಇನ್ನೂ ಹೆಚ್ಚಿನ ಫಲ ಪಡ್ಕೋಬಹುದು. ಹಾಗಾಗಿ ಆಲಸ್ಯ ಮಾಡ್ದಿರಾ ಆ ಕತೆ ಏನಂತ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಸಾರಿ ಪಾರ್ವತಿ ದೇವಿ ಪರಮೇಶ್ವರನೊಂದಿಗೆ, ಹೇ ಪ್ರಾಣನಾಥ, ಭೂಲೋಕದಲ್ಲಿ ಮನುಷ್ಯರು ಹಣಕ್ಕಾಗಿ ಹಗಲು ರಾತ್ರಿ ಅನ್ನದೇ ಶ್ರಮ ಪಡುತ್ತಾ ಎಷ್ಟೋ ಜನರಿಗೆ ಮೋಸ ಮಾಡುತ್ತಾ ದ್ರೋಹ ಬಗೆಯುತ್ತಾ ಹಣ ಕೂಡಿಡುತ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಅವರಲ್ಲಿ ಕೇವಲ ಕೆಲವರು ಮಾತ್ರವೇ ಶ್ರೀಮಂತರಾಗಿ ಉಳಿದವರು ಬಡವರಾಗಿ ಬದುಕಲು ಕಾರಣವೇನು ಅಂತ ಕೇಳಿದ್ರು. ಅದಕ್ಕೆ ಪರಮೇಶ್ವರ, ಹೇ ಪ್ರಾಣೇಶ್ವರಿ, ಅದೆಲ್ಲವೂ ಕೂಡ ಆ ವೈಭವಲಕ್ಷ್ಮಿ ಕರುಣೆ ಕಟಾಕ್ಷದ ಮೇಲೆ ಆಧಾರವಾಗಿರುತ್ತೆ. ಸಕಲ ಸಂಪತ್ತು, ಹಣ, ಐಶ್ವರ್ಯಕ್ಕೆ ಆಕೆಯೇ ಆದಿದೇವತೆ. ಹಾಗಾಗಿ ಯಾರು ಈ ಸತ್ಯವನ್ನು ತಿಳಿದುಕೊಂಡು ವೈಭವ ಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಆಕೆಯ ವ್ರತವನ್ನು ಆಚರಿಸುತ್ತಾರೋ ಕೇವಲ ಅವರ ಮೇಲೆ ಮಾತ್ರವೇ ಆ ತಾಯಿ ಕೃಪೆಯನ್ನು ತೋರುತ್ತಾಳೆ. ಕೇವಲ ಆಕೆಯ ಕೃಪೆಗೆ ಪಾತ್ರರಾದವರು ಮಾತ್ರವೇ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಗೆಲುವು ಸಾಧಿಸಿ ಐಶ್ವರ್ಯವಂತರಾಗುತ್ತಾರೆ. ಯಾರು ಆಕೆಯನ್ನು ಕಡಿಮೆ ಮಾಡಿ ಮಾತನಾಡುವುದು, ಇದೆಲ್ಲವೂ ನನ್ನ ಕಷ್ಟಾರ್ಜಿತ ಎಂದು ಕೊಚ್ಚಿಕೊಳ್ಳುವುದು ಮಾಡುತ್ತಾರೋ, ಯಾರು ವೈಭವಲಕ್ಷ್ಮಿ ಸ್ವರೂಪವಾದ ಹಣವನ್ನು ತಾಸಾರ ಮಾಡುತ್ತಾರೋ, ಯಾರು ಹಣಕ್ಕೆ ಬೆಲೆ ಕೊಡುವುದಿಲ್ಲವೋ ಅಂಥವರು ಎಂದೂ ಕೂಡ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಹಾಗೆ ಹಣ ಇದೆ ಎಂದು ಗರ್ವ ಪಡುವುದು, ಅನೇಕ ರೀತಿಯಾದ ತಪ್ಪುಗಳನ್ನು ಮಾಡುವುದು, ಯಾರಿಗೂ ಉಪಯೋಗವಾಗದಂತೆ ಬದುಕುವುದು, ಹಣವನ್ನು ನೀರಿನಂತೆ ಖರ್ಚು ಮಾಡುವುದು, ಅನಗತ್ಯ ಖರ್ಚುಗಳನ್ನು ಮಾಡುವವರ ಹತ್ತಿರ ಕೂಡ ಹಣ ಉಳಿಯುವುದಿಲ್ಲ. ಹಾಗಾಗಿ ಶ್ರೀಮಂತರಾಗಬೇಕು ಅಂದುಕೊಳ್ಳುವವರು ತಪ್ಪದೆ ವೈಭವಲಕ್ಷ್ಮಿ ವ್ರತ ಆಚರಿಸಬೇಕು ಅಂದರು ಪರಮೇಶ್ವರ. ಆಗ ಪಾರ್ವತಿ ದೇವಿ, ಪ್ರಭು, ವೈಭವಲಕ್ಷ್ಮಿ ಯಾರು? ಆಕೆಯ ಚರಿತ್ರೆ ಏನು? ವೈಭವಲಕ್ಷ್ಮಿ ವ್ರತ ಆಚರಿಸುವುದು ಹೇಗೆ? ಅದರ ಮಹತ್ವ ಏನೆಂದು ನನಗೆ ತಿಳಿಸಿಕೊಡಿ ಎಂದು ಕೇಳಿದಳು. ಆಗ ಪರಮೇಶ್ವರ, ದೇವಿ, ಇದರ ಬಗ್ಗೆ ನಿನಗೊಂದು ಕತೆ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಪ್ರತಿಷ್ಠಾನಪುರ ಎಂಬ ಊರಿನಲ್ಲಿ ಶೀಲ, ಸುಶೀಲ, ಗುಣಶೀಲ ಹಾಗೂ ವಿಶಾಲ ಎಂಬ 4 ಜನ ಅಕ್ಕ ತಂಗಿಯರು ಇದ್ದರು. ವೈಭವಲಕ್ಷ್ಮಿ ಭಕ್ತೆಯರಾದ ಆ 4 ಯುವತಿಯರಿಗೆ ಆ ಊರಿನಲ್ಲೇ ಇರುವ ಉನ್ನತ ಕುಟುಂಬದ ಯುವಕರ ಜೊತೆ ವಿವಾಹವಾಯಿತು. ಆ ಯುವತಿಯರ ಕಾಲ್ಗುಣದಿಂದ ಅವರ ಪುರುಷರು ಎಷ್ಟೋ ವ್ಯಾಪಾರಗಳು ಮಾಡುತ್ತಾ ಕೈ ತುಂಬ ಹಣ ದುಡಿಯುತ್ತಾ ಸಮಾಜದಲ್ಲಿ ಒಳ್ಳೆ ಸ್ಥಾನ ಮಾನ ಗಳಿಸಿಕೊಂಡಿದ್ದರು. ಆದರೆ ದಿನಗಳು ಕಳೆಯುತ್ತಿದ್ದಂತೆ ಆ ಪುರುಷರಲ್ಲಿ ಅಹಂಕಾರ ಶುರುವಾಯಿತು. ದೇವರ ಮೇಲೆ ಭಕ್ತಿ ಕಡಿಮೆಯಾಯಿತು. ಇದೆಲ್ಲವೂ ವೈಭವಲಕ್ಷ್ಮಿ ಅನುಗ್ರಹ ಎಂಬುದು ಮರೆತು ಎಲ್ಲವೂ ನಮ್ಮ ಕಷ್ಟಾರ್ಜಿತ ಎಂದು ಭಾವಿಸತೊಡಗಿದರು. ಮಹಾ ಪಂಡಿತನಾದ ಶೀಲಾ ಗಂಡನಿಗೆ ಅವನ ಪಾಂಡಿತ್ಯದಿಂದಲೇ ಈ ಪ್ರಪಂಚ ಅವನನ್ನು ಗೌರವಿಸುತ್ತಿದೆ ಎಂಬ ಗರ್ವ ಶುರುವಾಯಿತು. ಇದರಲ್ಲಿ ವೈಭವಲಕ್ಷ್ಮಿ ದಯೆ ಏನಿದೆ? ನನಗೆ ವಿದ್ಯೆ ಇದೆ, ತುಂಬಾ ಜನರಿಗೆ ನನಗಿರುವಂತ ವಿದ್ಯೆ, ಪಾಂಡಿತ್ಯ ಇಲ್ಲ. ಹಾಗಿರುವಾಗ ಎಲ್ಲರೂ ಕೂಡ ನನ್ನ ಕಾಲಿನ ಬಳಿ ಬರಲೇಬೇಕು, ನನಗೆ ಗೌರವ ಕೊಡಲೇಬೇಕು. ಸನ್ಮಾನ ಮಾಡದೆ ಬೇರೆ ಗತಿಯಿಲ್ಲ. ದುಡ್ಡಿದ್ದರೆ ಏನು ಪ್ರಯೋಜನ? ವಿದ್ಯೆ ಇರಬೇಕಲ್ವಾ? ಎಂಥ ಶ್ರೀಮಂತನಾದರೂ ನನ್ನ ಮುಂದೆ ತೃಣ ಮಾತ್ರ ಅಂದುಕೊಂಡ ಅವನು. ಇದರಿಂದ ವೈಭವಲಕ್ಷ್ಮಿ ಕೋಪಗೊಂಡು ಅವನಿಗೆ ತಕ್ಕ ಪಾಠ ಕಲಿಸಲು ತೀರ್ಮಾನಿಸಿಕೊಂಡಳು. ಕೆಲವೇ ದಿನಗಳಲ್ಲಿ ಅವನ ಸಂಪಾದನೆ ನಿಂತು ಹೋಯಿತು. ಅವನ ಪಾಂಡಿತ್ಯಕ್ಕೆ ಬೆಲೆ ಇಲ್ಲದಂತಾಯಿತು. ಇದುವರೆಗೂ ಅವನು ಕೂಡಿಟ್ಟಿರುವಂತ ಹಣ, ಸಂಪತ್ತು, ಆಸ್ತಿ, ಐಶ್ವರ್ಯ ಎಲ್ಲವೂ ಕೂಡ ಖರ್ಚಾಗಿ ಹೋಯಿತು. ಕೊನೆಗೆ ಉಟ್ಟ ಬಟ್ಟೆ ಮಾತ್ರವೇ ಉಳಿದಿತ್ತು. ಅವನ ದರಿದ್ರ ನೋಡಿ, ನೀನು ನಿನ್ನ ಬದುಕೆ ಸರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಇನ್ನು ನಮ್ಮನ್ನು ಯಾವ ರೀತಿ ಉದ್ಧಾರ ಮಾಡುತ್ತೀಯಾ ಎಂದು ಜನರು ಅವನನ್ನು ದೂರ ಇಟ್ಟರು. ಅವನ ಮೇಲೆ ಆಧಾರಪಟ್ಟಿದ್ದ ಅವನ ಕುಟುಂಬವೆಲ್ಲ ಹಸಿವು ದಾಹದಿಂದ ಬಳಲುವಂತಾಯಿತು.
ಇನ್ನು ಮಹಾರಾಜನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಸುಶೀಲಾ ಗಂಡ ಒಂದು ಯುದ್ಧದಲ್ಲಿ ಗೆಲುವು ಸಾಧಿಸುವ ಮೂಲಕ ರಾಜನಿಂದ ಮೆಚ್ಚುಗೆ ಪಡೆದುಕೊಂಡ. ಇದರಿಂದ ಅವನಲ್ಲಿ ಅಹಂಕಾರ ಶುರುವಾಗಿ, ನನ್ನ ಶಕ್ತಿ ಯುಕ್ತಿಯ ಮುಂದೆ ಎಲ್ಲರೂ ತಲೆಬಾಗಬೇಕು, ನನಗಿರುವ ಈ ಶಕ್ತಿ ಪರಾಕ್ರಮಕ್ಕೆ ಹಣ ನನ್ನ ಕಾಲಿನ ಹತ್ತಿರ ಬರುತ್ತೆ, ಇನ್ನು ಆ ವೈಭವಲಕ್ಷ್ಮಿ ಆಶೀರ್ವಾದ ನನಗೆ ಬೇಕಿಲ್ಲ, ನಾನು ಮನಸ್ಸು ಮಾಡಿದರೆ ಒಬ್ಬ ಶ್ರೀಮಂತನನ್ನು ಕೊಂದು ಕೂಡ ಹಣ ದೋಚಿಕೊಳ್ಳಬಲ್ಲೆ ಅಂದುಕೊಂಡ. ಇದರಿಂದ ವೈಭವಲಕ್ಷ್ಮಿ ಕೋಪಗೊಂಡಳು. ಅವನೊಳಗೆ ಇದ್ದಂಥ ಒಳ್ಳೆ ಬುದ್ಧಿಯನ್ನು ನಾಶ ಮಾಡಿದಳು. ಇದರಿಂದ ಸುಶೀಲಾ ಗಂಡ ಒಬ್ಬ ದೊಡ್ಡ ಶ್ರೀಮಂತನ ಹತ್ತಿರ ಹೋಗಿ, ನಾನು ಕೇಳಿದ ಹಣ ನೀನು ಕೊಡದೇ ಇದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಹೆದರಿಸಿದ. ಇದರಿಂದ ಆ ಶ್ರೀಮಂತ ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ, ಇದ್ದದ್ದು ಇಲ್ಲದಿರುವುದು ಎಲ್ಲವನ್ನೂ ಹೇಳಿ, ನನಗೆ ನೀವೇ ದಿಕ್ಕು, ನೀವೇ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡ. ಕೂಡಲೇ ಮಹಾರಾಜ ಸೈನಿಕರನ್ನು ಕಳಿಸಿ ಸುಶೀಲಾ ಗಂಡನನ್ನು ಬಂಧಿಸಿ ತರುವಂತೆ ಹೇಳಿದ. ಅದೇ ರೀತಿ ಸೈನಿಕರು ಅವನನ್ನು ಬಂಧಿಸಿ ರಾಜನ ಮುಂದೆ ತಂದು ನಿಲ್ಲಿಸಿದರು. ಮಹಾರಾಜ ಅವನ ಆಸ್ತಿಪಾಸ್ತಿ ಎಲ್ಲವನ್ನೂ ಸ್ವಾಧೀನಪಡಿಸಿಕೊಂಡು ಅವನನ್ನು ಸೆರೆಮನೆಯಲ್ಲಿ ತಳ್ಳಿದ. ಈ ರೀತಿ ಸುಶೀಲಾ ಗಂಡ ಸೆರೆಮನೆ ಪಾಲಾದ. ಅದರ ಜೊತೆ ಇದ್ದ ಹಣ ಕೂಡ ಹೊರಟು ಹೋಯಿತು. ಇನ್ನು ಆದಾಯ ಇಲ್ಲದೆ ಸುಶೀಲಾ ಕುಟುಂಬ ಕೂಡ ಬಡತನ ಅನುಭವಿಸುತ್ತಿದ್ದರು. ಇನ್ನು ವ್ಯಾಪಾರಿಯಾದ ಗುಣಶೀಲ ಗಂಡ, ದೇವರ ಅನುಗ್ರಹಕ್ಕಿಂತ ನನ್ನ ಬುದ್ಧಿಶಕ್ತಿಯೇ ವ್ಯಾಪಾರಕ್ಕೆ ಮುಖ್ಯ, ನಾನು ಹಾಕಿರುವ ಬಂಡವಾಳ ಹಾಗೂ ನನ್ನ ಚಾಣಾಕ್ಷ ಮಾತುಗಳಿಂದಲೇ ನಾನು ಇಷ್ಟೊಂದು ಹಣ ಸಂಪಾದಿಸಿದೇನೇ ಹೊರತು ಇದೆಲ್ಲ ದೇವರ ಅನುಗ್ರಹ ಅಂದುಕೊಂಡರೆ ಅದು ನನ್ನ ಮುಟ್ಟಾಳತನ ಆಗುತ್ತೆ ಅಂದುಕೊಂಡು ಸಂಪೂರ್ಣವಾಗಿ ದೇವರನ್ನು ಪೂಜಿಸುವುದು ನಿಲ್ಲಿಸಿಬಿಟ್ಟ. ಇದರಿಂದ ವೈಭವಲಕ್ಷ್ಮಿಗೆ ಕೋಪ ಬಂತು. ಇತರೆ ವ್ಯಾಪಾರಿಗಳು ಅವನಲ್ಲಿರುವ ಅಹಂಕಾರವನ್ನು ಗುರುತಿಸಿ ಅವನಿಗೆ ಸಹಾಯ ಮಾಡುವುದನ್ನು ನಿಲ್ಲಿಸಿಬಿಟ್ಟರು. ಇದರಿಂದ ವ್ಯಾಪಾರ ಆಗದೆ ಲಾಭ ಬರದೆ ಅವನ ಕುಟುಂಬ ಕೂಡ ಬಡತನದಲ್ಲಿ ಮುಳುಗಿಹೋಯಿತು. ಇನ್ನು ಕೊನೆಯವಳಾದ ವಿಶಾಲಾ ಗಂಡ ಒಳ್ಳೆಯವನಾಗಿದ್ದರೂ ಕೂಡ ಅಧಿಕವಾದ ಸಂಪಾದನೆ ಇದ್ದುದರಿಂದ ಕೆಟ್ಟ ಸ್ನೇಹಗಳು ಹೆಚ್ಚಾಗಿ ಅವರ ಒಡನಾಟದಿಂದ ಪೂರ್ತಿಯಾಗಿ ಅವನು ಬದಲಾದ. ದುಡ್ಡು ದುಡಿಯುವುದು ಎಷ್ಟೊಂದು ಕಷ್ಟ, ಒಂದೊಂದು ರೂಪಾಯಿಗೂ ಬೆಲೆ ಇದೆ. ಅಂಥದ್ದರಲ್ಲಿ ಇಷ್ಟೊಂದು ಕಷ್ಟಪಟ್ಟು ನಾನು ದುಡಿದ ದುಡ್ಡನ್ನು ಸುಮ್ಮನೆ ಪೂಜೆಗಳು, ವ್ರತಗಳು, ಹೋಮಗಳು ಅಂತ ನನ್ನ ಹೆಂಡತಿ ಖರ್ಚು ಮಾಡುತ್ತಿದ್ದರೆ ಪ್ರಯೋಜನ ಏನು ಅಂದುಕೊಂಡು ಸಂಪೂರ್ಣವಾಗಿ ದೇವರ ಆರಾಧನೆ ನಿಲ್ಲಿಸಿಬಿಟ್ಟ. ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಬಿಟ್ಟುಬಿಟ್ಟ. ಕೆಟ್ಟ ಸ್ನೇಹಿತರೊಂದಿಗೆ ಸೇರಿ ಕೆಟ್ಟ ಅಭ್ಯಾಸಗಳು ಕಲಿತುಕೊಂಡ. ಮದ್ಯಪಾನ, ವ್ಯಭಿಚಾರ, ಜೂಜಾಟ ಮುಂತಾದ ದುರಭ್ಯಾಸಗಳಿಗೆ ದಾಸನಾದ. ಇದರಿಂದ ಅವನ ಹಣ ಪೂರ್ತಿ ಬೆಂಕಿಯಲ್ಲಿ ಬಿದ್ದ ಕರ್ಪೂರದಂತೆ ಕರಗಿಹೋಯಿತು. ಸಾಲಗಾರರ ಕಾಟ, ಮನೆ ಖರ್ಚು, ಕುಟುಂಬದ ಜವಾಬ್ದಾರಿ, ಅದರ ಜೊತೆ ಅವನು ಕಲಿತುಕೊಂಡಿರುವಂತ ದುರಭ್ಯಾಸಗಳು ಇವೆಲ್ಲದರಿಂದ ಅವನೊಬ್ಬ ನೀಚ, ನಿಕೃಷ್ಟನಂತೆ ತಯಾರಾದ. ಇದರಿಂದ ಹೆಂಡತಿಯನ್ನು ಕೂಡ ನೋಯಿಸಲು, ಹಿಂಸಿಸಲು ಶುರು ಮಾಡಿದ. ಕುಟುಂಬದಲ್ಲಿ ಇಷ್ಟು ಆಗುತ್ತಿದ್ದರೂ ಕೂಡ ಆ 4 ಜನ ಅಕ್ಕ ತಂಗಿಯರು ಮಾತ್ರ ಯಾವುದೋ ಒಂದು ದಿನ ತಪ್ಪದೇ ನಮ್ಮ ತಪ್ಪುಗಳನ್ನು ಆ ವೈಭವಲಕ್ಷ್ಮಿ ಕ್ಷಮಿಸಿ ಮತ್ತೆ ನಮಗೆ ಪೂರ್ವ ವೈಭವ ಕೊಡುತ್ತಾಳೆ ಎಂದು ನಂಬುತ್ತಿದ್ದರು. ಅಮ್ಮ, ನಾವು ನಮ್ಮ ಗಂಡಂದಿರು ಮಾಡಿರುವ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಲು ತಯಾರಿದ್ದೀವಿ. ಆದರೆ ಇದರಲ್ಲಿ ನಮ್ಮ ಮಕ್ಕಳ ತಪ್ಪು ಏನೂ ಇಲ್ಲ. ಕನಿಷ್ಠ ಪಕ್ಷ ಅವರಿಗಾದರೂ 3 ಹೊತ್ತು ಊಟ ಸಿಗುವಂತೆ ಮಾಡು ಎಂದು ವೈಭವ ಲಕ್ಷ್ಮಿಯನ್ನು ಪ್ರತಿದಿನ ಬೇಡಿಕೊಳ್ಳುತ್ತಿದ್ದರು. ಒಂದು ದಿನ ವೈಭವ ಲಕ್ಷ್ಮಿಗೆ ಅವರ ಮೇಲೆ ದಯೆ ಬಂತು. ಹಾಗಾಗಿ ವೈಭವಲಕ್ಷ್ಮಿ ವಯಸ್ಸಾದ ಒಂದು ಮಹಿಳೆಯ ರೂಪದಲ್ಲಿ ಅವರ ಮುಂದೆ ಬಂದು ಆ 4 ಮಹಿಳೆಯರಿಗೆ ಈ ರೀತಿ ಹೇಳಿದರು. ಏನ್ರಮ್ಮ, ತುಂಬಾ ದಿನದಿಂದ ನಾನು ನೋಡ್ತಾ ಇದ್ದೀನಿ, ನೀವು ಆ ದೇವಿ ಮೇಲೆ ಅಷ್ಟೊಂದು ಭಕ್ತಿ ಇಟ್ಟುಕೊಂಡಿದ್ದೀರಿ. ನನಗೆ ತುಂಬಾ ಸಂತೋಷವಾಯಿತು. ಆ ವೈಭವಲಕ್ಷ್ಮಿ ಅನುಗ್ರಹ ಅತಿ ಬೇಗನೆ ನಿಮಗೆ ಸಿಗುವಂತ ಒಂದು ಮಾರ್ಗ ತಿಳಿಸಿಕೊಡುತ್ತೀನಿ. ಈ ಕೂಡಲೇ ನೀವು 4 ಜನರು ನಿಮ್ಮ ಮನೆಗಳಲ್ಲಿ ಶ್ರೀ ವೈಭವಲಕ್ಷ್ಮಿ ವ್ರತವನ್ನು ಶುರು ಮಾಡಿ. ಆಗ ಆ ದೇವಿಯ ಅನುಗ್ರಹ ಶೀಘ್ರವೇ ಸಿಗುತ್ತದೆ ಎಂದು ಹೇಳಿದರು. ಆಗ ಆ 4 ಅಕ್ಕ ತಂಗಿಯರು, ಅಜ್ಜಿ,
ವೈಭವಲಕ್ಷ್ಮಿ ವ್ರತ ಮಾಡೋದು ಹೇಗೆ? ಪ್ರಸ್ತುತ ನಮಗೆ ತಿನ್ನೋಕು ಗತಿ ಇಲ್ಲ. ಹೀಗಿರುವಾಗ ವ್ರತ ಯಾವ ರೀತಿ ಆಚರಿಸೋದು? ಈ ವ್ರತಕ್ಕೆ ಎಷ್ಟು ಖರ್ಚಾಗುತ್ತದೆ ಎಂದು ಕೇಳಿದರು. ಅದಕ್ಕೆ ಆ ಅಜ್ಜಿ, ನೋಡ್ರಮ್ಮ, ಇದು ಖರ್ಚಿನಿಂದ ಕೂಡಿರುವಂತ ವ್ರತ ಅಲ್ಲ. ಯಾವಾಗಲಾದರೂ ಸರಿ, 4 ಅಥವಾ 6 ಅಥವಾ 8 ಅಥವಾ 11 ಅಥವಾ 21 ಗುರುವಾರಗಳು ಅಥವಾ ಶುಕ್ರವಾರಗಳು ಈ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಗುರುವಾರ ಆಚರಿಸುವವರು ಎಷ್ಟು ವಾರ ಈ ವ್ರತ ಮಾಡಲು ಸಾಧ್ಯ ಎಂಬುದು ದೇವಿಯ ಹತ್ತಿರ ಹೇಳಿ ಸಂಕಲ್ಪ ಮಾಡಿಕೊಂಡು ಅಷ್ಟು ವಾರಗಳು ವ್ರತ ಆಚರಿಸಿ ಕೊನೆ ಗುರುವಾರ ಮುಗಿದ ನಂತರ ಮಾರನೆಯ ದಿನ ಅಂದರೆ ಶುಕ್ರವಾರದಂದು ವ್ರತಕ್ಕೆ ಉದ್ಯಾಪನೆ ಹೇಳಬೇಕು. ಅಂದರೆ ಈ ವ್ರತ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಎಂದು ಹೇಳಬೇಕು. ಒಂದು ವೇಳೆ ಶುಕ್ರವಾರಗಳು ವ್ರತ ಮಾಡುವವರು ಕೊನೆ ಶುಕ್ರವಾರದಂದೇ ಉದ್ಯಾಪನೆ ಹೇಳಬೇಕು. ಇನ್ನು ವ್ರತ ಯಾವ ರೀತಿ ಮಾಡಬೇಕು ಅಂದ್ರೆ, ನೀವು ವ್ರತ ಮಾಡುವ ದಿನ ಬೆಳಗಿನ ಜಾವವೇ ಎದ್ದು ನಿಮ್ಮ ಕಾಲಕೃತ್ಯಗಳು ಮುಗಿಸಿಕೊಂಡು ಮನೆಯನ್ನು ಶುಭ್ರಪಡಿಸಿ ತಲೆ ಸ್ನಾನ ಮಾಡಿಕೊಂಡು ಈ ರೀತಿ ಪ್ರಾರ್ಥಿಸಬೇಕು. ಅಮ್ಮ ವೈಭವಲಕ್ಷ್ಮಿ, ಇವತ್ತು ವ್ರತ ಶುರು ಮಾಡಿ ಇಷ್ಟು ವಾರಗಳು ನಿನ್ನ ವ್ರತವನ್ನು ನಾನು ಆಚರಿಸುತ್ತೇನೆ. ಇದಕ್ಕೆ ತಕ್ಕ ಶಕ್ತಿಯನ್ನು ನನಗೆ ಕೊಡು. ನಾನು ಆಚರಿಸುವ ಈ ವ್ರತದಿಂದ ನೀನು ಸಂತೃಪ್ತಿ ಹೊಂದಿ ನನ್ನ ಕೋರಿಕೆಗಳು ಈಡೇರಿಸು ಎಂದು ಬೇಡಿಕೊಳ್ಳಬೇಕು. ಇನ್ನು ಆ ದಿನಾಪೂರ್ತಿ ಉಪವಾಸ ಇದ್ದು ಸಂಜೆ ಸೂರ್ಯ ಮುಳುಗಿದ ನಂತರ ಪೂಜೆ ಶುರು ಮಾಡಬೇಕು. ಈ ವ್ರತ ಮಾಡುವುದಕ್ಕೆ ಹಣಕ್ಕಿಂತಲೂ ಹೆಚ್ಚಾಗಿ ಶುಚಿ, ಶುಭ್ರತೆ ಹಾಗೂ ಸದಾಚಾರ ತುಂಬಾ ಮುಖ್ಯ. ಯಾವ ಮನೆಯಲ್ಲಿ ಅತಿಥಿಗಳನ್ನು ದೇವರಂತೆ ಭಾವಿಸಿ ಅವರ ಕಾಲು ತೊಳೆದು ನೀರನ್ನು ತಲೆಯ ಮೇಲೆ ಚಿಮುಕಿಸಿಕೊಂಡು ತಾನು ತಿನ್ನುವುದಕ್ಕಿಂತ ಮೊದಲು ಅತಿಥಿಗಳಿಗೆ ಊಟ ಇಟ್ಟು ಸೇವೆಗಳು ಮಾಡುತ್ತಾರೋ, ಹಾಗೆ ಯಾವ ಮನೆಯಲ್ಲಿ ಧಾನ್ಯಗಳನ್ನು ದಾನ ಮಾಡುತ್ತಾರೋ, ಯಾವ ಮನೆಯಲ್ಲಿ ದೇವತೆಗಳು ಹಾಗೂ ಪಿತೃ ದೇವತೆಗಳು ಪೂಜಿಸಲ್ಪಡುತ್ತಾರೋ, ಯಾವ ಮನೆಯವರು ಪರರನ್ನು ಶತ್ರುಗಳಂತೆ ನೋಡುವುದಿಲ್ಲವೋ, ಯಾವ ಮನೆಯಲ್ಲಿ ಗೃಹಿಣಿ ಆಡಂಬರವಿಲ್ಲದೆ ಯಾವಾಗಲೂ ಸಂತೋಷವಾಗಿರುತ್ತಾಳೋ ಅಂತ ಮನೆಗಳಲ್ಲಿ ಶ್ರೀ ವೈಭವಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನೀವು ವ್ರತ ಮಾಡುವ ಸಂಜೆ ಪೂರ್ವ ಅಥವಾ ಈಶಾನ್ಯ ಜಾಗವನ್ನು ಗೋಮೂತ್ರ ಹಾಕಿ ಒರೆಸಿಕೊಂಡು 5 ಬಣ್ಣಗಳಿಂದಾಗಲಿ ಅಥವಾ ಅಕ್ಕಿ ಹಿಟ್ಟಿನಿಂದಾಗಲಿ ಅಷ್ಟಾದಳ ಹೂವಿನ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಹೊಸ ಚೌಕಾಕಾರದ ಬಟ್ಟೆ ಹಾಕಿ ಆ ಬಟ್ಟೆಯ ಮೇಲೆ ಬೇಕಾಗುವಷ್ಟು ಅಕ್ಕಿ ಹರಡಿ ಅದರ ಮೇಲೆ ಚಿನ್ನ ಅಥವಾ ಬೆಳ್ಳಿ ಅಥವಾ ತಾಮ್ರದ ಚೊಂಬನ್ನು ಕಲಶದಂತೆ ಏರ್ಪಾಟು ಮಾಡಿ ಕಲಶದ ತುಂಬ ನೀರನ್ನು ಹಾಕಿ ಅದರೊಳಗೆ 4 ವೀಳ್ಯದೆಲೆ ಅಥವಾ 4 ಮಾವಿನ ಎಲೆ ಇಟ್ಟು ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಆ ತೆಂಗಿನಕಾಯಿಗೆ ಒಂದು ಹೊಸ ರವಿಕೆ ಬಟ್ಟೆ ಸುತ್ತಿ ಆ ಕಲಶದ ಎದುರಿನಲ್ಲಿ ಒಂದು ಚಿಕ್ಕ ಪಾತ್ರೆ ಇಟ್ಟು ಅದರೊಳಗೆ ಒಂದು ಕೆಂಪು ಹೂವು ಹಾಗೂ ಒಂದು ಚಿನ್ನ ಅಥವಾ ಬೆಳ್ಳಿ ಅಥವಾ ಯಾವುದಾದರೂ ಒಂದು ನಾಣ್ಯ ಹಾಕಿ ಕಲಶದ ಅಕ್ಕಪಕ್ಕ 2 ತುಪ್ಪದ ದೀಪಗಳನ್ನು ಹಚ್ಚಿ ಅಗರಬತ್ತಿಯಿಂದ ಧೂಪ ಹಾಕಬೇಕು. ನೋಡಿ ಮಕ್ಕಳೇ, ವೈಭವಲಕ್ಷ್ಮಿಗೆ ಲಕ್ಷ್ಮೀ ಗಣಪತಿ ಅಂದರು, ಶ್ರೀಚಕ್ರ ಅಂದರು ತುಂಬಾ ಇಷ್ಟ. ಹಾಗಾಗಿ ನೀವು ಮೊದಲು ಲಕ್ಷ್ಮೀ ಗಣಪತಿ ಹಾಗೂ ಶ್ರೀಚಕ್ರವನ್ನು ಪೂಜಿಸಿ ಅದರ ನಂತರವೇ ವೈಭವಲಕ್ಷ್ಮಿಯನ್ನು ಪೂಜಿಸಬೇಕು. ಈ ಪೂಜೆಯಲ್ಲಿ ತಪ್ಪದೆ ಸಿಹಿ ಪದಾರ್ಥ ನೈವೇದ್ಯವಾಗಿ ಸಮರ್ಪಿಸಬೇಕು. ಪೂಜೆಯಲ್ಲಿ ನಿಮ್ಮ ಹತ್ತಿರ ಬೆಳ್ಳಿ ಅಥವಾ ಚಿನ್ನದ ಆಭರಣಗಳಿದ್ದರೆ ಅದನ್ನ ದೇವಿ ಮುಂದೆ ಇಟ್ಟು ಪೂಜಿಸಿ. ಒಂದು ವೇಳೆ ಯಾವುದೇ ಚಿನ್ನ ಅಥವಾ ಬೆಳ್ಳಿ ನಿಮ್ಮ ಹತ್ತಿರ ಇಲ್ಲದಿದ್ದರೆ ಅರಿಶಿನ ಕೊಂಬುಗಳನ್ನಿಟ್ಟು ಪೂಜಿಸಿ. ಒಂದು ವೇಳೆ ಸಿಹಿ ಪದಾರ್ಥ ತಯಾರಿಸಲು ಸಾಧ್ಯವಾಗದವರು ಅಚ್ಚು ಬೆಲ್ಲ ಅಥವಾ ಸಕ್ಕರೆ ಕೂಡ ನೈವೇದ್ಯವಾಗಿ ಸಮರ್ಪಿಸಬಹುದು. ನೀವು ಯಾವ ನೈವೇದ್ಯ ಇಡುತ್ತೀರಿ ಎಂಬುದು ಮುಖ್ಯ ಅಲ್ಲ, ಆದರೆ ಆ ನೈವೇದ್ಯ 4 ಜನರಿಗೆ ಹಂಚುವಷ್ಟು ಮಾಡಿರಬೇಕು. ಪೂಜೆಯ ನಂತರ ನೀವು ಕಲಶದ ಮುಂದೆ ಇಟ್ಟಂತ ನಾಣ್ಯವನ್ನು ಭದ್ರವಾಗಿ ಬೀರೋ ಅಥವಾ ಖಜಾನೆ ಒಳಗಡೆ ಇಡಬೇಕು. ಕಲಶದಲ್ಲಿರುವ ನೀರನ್ನು ಸಂತಾನ ಬೇಕು ಅನ್ನುವವರು ಮಾವಿನ ಮರಕ್ಕೆ, ಸೌಭಾಗ್ಯ ಬೇಕು ಅನ್ನುವವರು ತುಳಸಿ ಗಿಡಕ್ಕೆ, ಸುಖವಾದ ದಾಂಪತ್ಯ ಬಯಸುವವರು ಮಲ್ಲಿಗೆ ಹೂವು ಅಥವಾ ಯಾವುದಾದರೂ ಹೂವಿನ ಗಿಡಕ್ಕೆ ಹಾಕಬೇಕು. ಹಣ, ಐಶ್ವರ್ಯ, ಸಂಪತ್ತು ಬೇಕು ಅನ್ನುವವರು
ಆ ನೀರನ್ನು ಅವರು ಮಾತ್ರವೇ, ಅಂದರೆ ವ್ರತ ಮಾಡಿದವರು ಮಾತ್ರವೇ ಕುಡಿಯಬೇಕು. ಕಲಶದ ಚೊಂಬಿನ ಕೆಳಗೆ ಇಟ್ಟಂತ ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಬೇಕು. ಈ ರೀತಿ ನೀವು ಹೇಳಿದಷ್ಟು ವಾರಗಳು ವ್ರತ ಮಾಡಿದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ, ಅವಿವಾಹಿತರಿಗೆ ವಿವಾಹ ನಡೆಯುತ್ತೆ, ದರಿದ್ರರು ಧನವಂತರಾಗುತ್ತಾರೆ. ಯಾವ ಕೋರಿಕೆಗಳು ನಿಮಗಿದ್ದರೆ ಆ ಕೋರಿಕೆಗಳು ನೆರವೇರುತ್ತದೆ ಎಂದು ಆ ಅಜ್ಜಿ ಹೇಳಿದರು. ಇನ್ನು ಆ ಕೂಡಲೇ ಆ 4 ಜನ ಅಕ್ಕ ತಂಗಿಯರು ಅವರ ಅನುಕೂಲಕ್ಕೆ ತಕ್ಕಷ್ಟು ವಾರಗಳು ವ್ರತ ಆಚರಿಸುವುದಾಗಿ ಸಂಕಲ್ಪ ತೊಟ್ಟು ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದರು. 4 ಜನರು ಬಡವರಾಗಿರುವುದರಿಂದ ಯಾರೂ ಕೂಡ ಚಿನ್ನ ಅಥವಾ ಬೆಳ್ಳಿ ಬಳಸಲಿಲ್ಲ. ನಮಗೆ ಐಶ್ವರ್ಯ ಕೊಡುವ ದೇವಿಗೆ ನಾವು ನಮ್ಮ ಆಡಂಬರ ತೋರಿಸುವ ಅಗತ್ಯ ಇಲ್ಲ, ಭಕ್ತಿಗಿಂತಲೂ ದೊಡ್ಡ ಆಡಂಬರ ಮತ್ತೊಂದಿಲ್ಲ ಎಂದು ನಂಬುವ ವೈಭವಲಕ್ಷ್ಮಿ ಅವರ ವ್ರತವನ್ನು ನೋಡಿ ಸಂತೃಪ್ತಿ ಹೊಂದಿದಳು. ಕೆಲವೇ ದಿನಗಳಲ್ಲಿ ಶೀಲಾಗಂಡನ ಪಾಂಡಿತ್ಯಕ್ಕೆ ಮತ್ತೆ ಬೆಲೆ ಸಿಕ್ತು. ಒಂದು ಯುದ್ಧ ಶುರುವಾಗಿ ಮಹಾರಾಜ ಮತ್ತೆ ಸುಶೀಲಾ ಗಂಡನ ಸಹಾಯ ಪಡೆದುಕೊಂಡು ಯುದ್ಧದಲ್ಲಿ ಗೆಲುವು ಸಾಧಿಸುವ ಮೂಲಕ ಸುಶೀಲಾ ಗಂಡನಿಗೆ ರಾಜನ ಆಸ್ಥಾನದಲ್ಲಿ ಮತ್ತೆ ಕೆಲಸ ಸಿಕ್ತು. ಆಕಸ್ಮಿಕವಾಗಿ ಗುಣಶೀಲಾ ಗಂಡನ ಹತ್ತಿರ ಇದ್ದ ವಸ್ತುಗಳಿಗೆ ಅಧಿಕವಾದ ಹಣ ಸಿಗುವ ಮೂಲಕ ವ್ಯಾಪಾರದಲ್ಲಿ ಲಾಭ ಉಂಟಾಯಿತು. ಅದೇ ರೀತಿ ವಿಶಾಲ ಗಂಡ ಕ್ರಮೇಣ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು, ಕೆಟ್ಟ ಸ್ನೇಹವನ್ನು ಬಿಟ್ಟು ಮತ್ತೆ ಎಂದಿನಂತೆ ಕೆಲಸ ಮಾಡಲು ಶುರು ಮಾಡಿದ. ಎಲ್ಲರೂ ಕೂಡ ಅವರಿಂದಾನೇ ಎಲ್ಲ ಎಂದು ಕೊಚ್ಚಿಕೊಳ್ಳುವುದು ಬಿಟ್ಟು ಎಲ್ಲವೂ ದೇವರ ದಯೆ ಎನ್ನಲು ಶುರು ಮಾಡಿದರು. ಈ ರೀತಿ ಮತ್ತೆ ಎಲ್ಲರಿಗೂ ಪೂರ್ವ ವೈಭವ ಬಂತು ಎಂದು ಪರಮೇಶ್ವರ ಪಾರ್ವತೀ ದೇವಿಗೆ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.